ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿಯ ಬಿಗ್ ಪ್ಲಾನ್. ಬಿಜೆಪಿ ಸಿಎಲ್ಪಿ ಮೀಟಿಂಗ್ನಲ್ಲಿ ಅತಿ ದೊಡ್ಡ ತಂತ್ರ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿಯ ಬಿಗ್ ಪ್ಲಾನ್. ಬಿಜೆಪಿ ಸಿಎಲ್ಪಿ ಮೀಟಿಂಗ್ನಲ್ಲಿ ಅತಿ ದೊಡ್ಡ ತಂತ್ರ. ಬಿವೈ ವಿಜಯೇಂದ್ರ ಅಶೋಕ್ ನೇತೃತ್ವದಲ್ಲಿ ಸಭೆ. ಕೈ ಸರ್ಕಾರ ಕಟ್ಟಿಹಾಕೋದಕ್ಕೆ ಕೇಸರಿಯ ಪಡೆಯ ರಣತಂತ್ರ. ಅನುದಾನ ಹಂಚಿಕೆ, ತೆರಿಗೆ ಸಂಗ್ರಹ, ಸರ್ಕಾರದ ಸಾಲ, ಖಾಸಗಿ ಸಂಸ್ಥೆಯ ಮೂಲಕ ಬಿಜೆಪಿ ಶಾಸಕರಿಗೆ ತರಬೇತಿ. ಒಳ ಮೀಸಲಾತಿ ಸಂಬಂಧ ಬೃಹತ್ ಪಾದಯಾತ್ರೆಯ ಚರ್ಚೆ. ಮಾರ್ಚ್ 22ರಿಂದ ಚಿತ್ರದುರ್ಗ ಟು ಬೆಂಗಳೂರು ಹೋರಾಟ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಬಿಜೆಪಿಗರು ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು. ಸರ್ಕಾರಿ ಹುದ್ದೆ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಕೊಡಿ. ಮೀಸಲಾತಿ ಕಲ್ಪಿಸದಿದ್ದರೆ ಹೋರಾಟ ತೀವ್ರಗೊಳಿಸಬೇಕು. ಮಾಜಿ ಸಚಿವ ಶ್ರೀರಾಮುಲು, ಪಿ ರಾಜೀವ್ಗೆ ಜವಾಬ್ದಾರಿ. ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರದಿಂದ ಕಾಲಹರಣವಾಗ್ತಿದೆ. ಮೀಸಲಾತಿ ಸ್ಪಷ್ಟವಾಗುವವರೆಗೂ ನೇಮಕಾತಿಗೆ ಬ್ರೇಕ್ ಹಾಕಿ. ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ರೂಪಿಸಲು ಬಿಜೆಪಿ ತಂತ್ರವನ್ನ ಮಾಡುತ್ತಿದೆ. ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ಈಗ ಬಿಜೆಪಿ ಬಿಗ್ ಪ್ಲಾನ್ ಮಾಡಿಕೊಂಡಿರುವಂತದ್ದು. ಬಿಜೆಪಿಯ ಸಿಎಲ್ಪಿ ಮೀಟಿಂಗ್ಗಳಲ್ಲಿ ಅತಿ ದೊಡ್ಡ ತಂತ್ರ. ಬಿವೈ ವಿಜಯೇಂದ್ರ ಅಶೋಕ್ ನೇತೃತ್ವದಲ್ಲಿ ಸಭೆ. ಕೈ ಸರ್ಕಾರವನ್ನ ಕಟ್ಟಿಹಾಕೋದಕ್ಕೆ ಕೇಸರಿಯ ಪಡೆಯ ರಣತಂತ್ರ. ಬಿವೈ ವಿಜಯೇಂದ್ರ ಅಶೋಕ್ ನೇತೃತ್ವದಲ್ಲಿ ಸಭೆ. ಕೈ ಸರ್ಕಾರವನ್ನ ಕಟ್ಟಿ ಹಾಕಬೇಕು ಅಂತ ಈಗ ಬಿಜೆಪಿ ರಣತಂತ್ರವನ್ನ ರೂಪಿಸಿದೆ. ಅನುದಾನ ಹಂಚಿಕೆ, ತೆರಿಗೆ ಸಂಗ್ರಹ, ಸರ್ಕಾರದ ಸಾಲ ಎಲ್ಲ ವಿಚಾರಗಳ ಬಗ್ಗೆ. ಇನ್ನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೂಡ ಬೃಹತ್ ಪಾದಯಾತ್ರೆಗಾಗಿ ಚರ್ಚೆಯಾಗ್ತಿದೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು, ಯಾಕಂದ್ರೆ ಸರ್ಕಾರಿ ಹುದ್ದೆಯಲ್ಲೂ ಕೂಡ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಬೇಕು ಅನ್ನುವಂಥದ್ದು. ಅಕಸ್ಮಾತ್ ಕಲ್ಪಿಸದೇ ಇದ್ರೆ ಹೋರಾಟವನ್ನ ತೀವ್ರ ಮಾಡಬೇಕು ಅನ್ನುವಂಥದ್ದು. ಮೀಸಲಾತಿ ಸ್ಪಷ್ಟವಾಗುವವರೆಗೂ ನೇಮಕಾತಿಗೆ ಬ್ರೇಕ್ ಹಾಕಿ ಅಂತ ಒತ್ತಾಯಿಸ್ತಿದೆ ಬಿಜೆಪಿ. ಒಳ ಮೀಸಲಾತಿ ಸಂಬಂಧ ಬೃಹತ್ ಪಾದಯಾತ್ರೆ ಆಗತ್ತೆ. ಇದು ಬಿಜೆಪಿ ಹೇಳ್ತಿರುವಂಥದ್ದು. ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ಈಗ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಅನುದಾನ ಹಂಚಿಕೆ, ತೆರಿಗೆ ಸಂಗ್ರಹ, ಸರ್ಕಾರದ ಸಾಲ, ಖಾಸಗಿ ಸಂಸ್ಥೆಗಳ ಮೂಲಕ ಬಿಜೆಪಿ ಶಾಸಕರಿಗೆ ತರಬೇತಿ. ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಬೃಹತ್ ಪಾದಯಾತ್ರೆ ಮತ್ತು ಚರ್ಚೆಯಾಗುತ್ತೆ. ಮಾರ್ಚ್ 22ರಿಂದ ಚಿತ್ರದುರ್ಗ ಟು ಬೆಂಗಳೂರು ಹೋರಾಟ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಈಗ ಬಿಜೆಪಿಗರು ತೀರ್ಮಾನವನ್ನ ಮಾಡಿದ್ದಾರಂತೆ. ಸರ್ಕಾರಿ ಹುದ್ದೆ ನೇಮಕಾತಿಯಲ್ಲಿ ಒಳ ಮೀಸಲಾತಿಯನ್ನ ಕೊಡಬೇಕು. ಮೀಸಲಾತಿಯನ್ನ ಕಲ್ಪಿಸದೇ ಇದ್ರೆ ಹೋರಾಟ ಮಾಡ್ತೀವಿ, ಹೋರಾಟ ತೀವ್ರವಾಗಿರುತ್ತೆ ಅಂತಿದೆ ಬಿಜೆಪಿ.